ಆಪರೇಷನ್ ಸಿಂಧೂರ್ನಲ್ಲಿ 100% ಸಕ್ಸಸ್ ದೇಶ ಕಂಡಿದೆ. ಬಹಾವಲ್ಪುರ ಮಸ್ಜಿದ್ಗೆ ನುಗ್ಗಿದ್ದ ಮಿಸೈಲ್ಗಳು ಸೇನೆಯ ಏರ್ ಸ್ಟ್ರೈಕ್ ಆಗಿದೆ. ಸುಭಾನಲ್ಲಾ ಮಸ್ಜಿದ್ ಛಿದ್ರವಾಗಿದೆ. ನಿಮಗೆಲ್ಲ ಅನ್ನಿಸ್ತಾ ಇರ್ಬೋದು ಮಸ್ಜಿದ್ ಮೇಲೆ ಯಾಕೆ ಅಟ್ಯಾಕ್ ಮಾಡಿದ್ರು ಅಂತ. ಮಸ್ಜಿದ್ನಲ್ಲಿ ಏನಾಗುತ್ತೆ, ಸಾಮಾನ್ಯವಾಗಿ ಧಾರ್ಮಿಕ ಕೇಂದ್ರಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಪೂಜೆ ಆಗುತ್ತೆ, ದೇವರ ಸ್ಮರಣೆ ಆಗುತ್ತೆ. ಆದರೆ ಪಾಕಿಸ್ತಾನದ ಈ ಸುಭಾನಲ್ಲಾ ಮಸ್ಜಿದ್ ಇದೆಯಲ್ಲ, ಈ ಮಸ್ಜಿದ್ನಲ್ಲಿ ಆಗ್ತಾ ಇದ್ದದ್ದು ಉಗ್ರರ ಪೋಷಣೆ, ಉಗ್ರರಿಗೆ ಅಲ್ಲಿ ಪೋಷಿಸುವಂತಹ ಕೆಲಸ ಮಾಡಲಾಗ್ತಾ ಇತ್ತು. ಸೊ ಹಾಗಾಗಿ ಅದನ್ನ ಅಟ್ಯಾಕ್ ಮಾಡಿ, ಅದನ್ನ ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡುವಂತಹ ಕೆಲಸ ಭಾರತ ಮಾಡ್ತು. ಅದರಲ್ಲಿ ಹ್ಯೂಜ್ ಸಕ್ಸಸ್ ಕೂಡ ಸದ್ಯಕ್ಕೆ ಸಿಕ್ಕಿದೆ. ಇನ್ನು ಸ್ಯಾಟಲೈಟ್ ಫೋಟೋ, ಇದನ್ನ ಭಾರತ ರಿಲೀಸ್ ಮಾಡಿರುವಂತಹ ಫೋಟೋ ಅಲ್ಲ, ಇದು ಅಮೆರಿಕಾದ ಒಂದು ಸಂಸ್ಥೆ ಬಿಡುಗಡೆಗೊಳಿಸಿರುವಂತಹ ಫೋಟೋವನ್ನ ಗಮನಿಸ್ತಾ ಇದ್ರಿ. ಮೊದಲು ಹೇಗಿತ್ತು ಅಂತ ಸುತ್ತಮುತ್ತಲು ತುಂಬಾ ಹಚ್ಚ ಹಸಿರಿನ ಲಾನ್ ಅನ್ನ ಅವರು ಸಿದ್ಧಪಡಿಸಿದ್ದಾರೆ. ಇಲ್ಲಿ ಎರಡೂ ಕಡೆ ಕಟ್ಟಡಗಳಿದೆ. ಸೊ ಒಂದು ಕಡೆ ಮಸ್ಜಿದ್ ಇರುವಂತಹ ಭಾಗ ಇದು ಮೊದಲು ತುಂಬಾನೇ ನೀಟಾಗಿ ಕಾಣಿಸ್ತಾ ಇದೆ. ಇಲ್ಲಿ ಇನ್ನೂ ಆಗದೇ ಇಲ್ಲ ಅನ್ನುವಂತಹ ಅಭಯದಿಂದ ಈ ಟೆರರಿಸ್ಟ್ಗಳೆಲ್ಲರೂ ಕೂಡ ಈ ಎರಡು ಪ್ರದೇಶದಲ್ಲಿ ಇರ್ತಾರೆ. ನಮ್ಗೆ ಯಾರು ಏನೂ ಅಟ್ಯಾಕ್ ಮಾಡಲ್ಲ, ನಾವು ಆರಾಮಾಗಿದ್ದೀವಿ, ಪಾಕಿಸ್ತಾನ ಸೈನ್ಯ ನಮ್ಮನ್ನ ನೋಡ್ಕೊಳ್ಳುತ್ತೆ, ಹೆಂಗೂ ನಮಗೆ ಪೋಷಿಸ್ತಾ ಇದ್ದಾರೆ, ನಮಗೆ ಕೈ ಬಿಡ್ತಾರಾ ಅನ್ನೋ ಅಭಯದಲ್ಲಿದ್ರು. ಅವರಿಗೆ ಜೀವ ಭಯ ಆದಮೇಲೆ ಪರಿಸ್ಥಿತಿ ಹೀಗಾಯ್ತು. ಅಲ್ಲಿ ನೋಡಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಎರಡು ದೊಡ್ಡ ಕಟ್ಟಡಗಳಿದಾವೆ, ಇಲ್ಲೆಲ್ಲ ಚಿಕ್ಕ ಚಿಕ್ಕ ಬಿಲ್ಡಿಂಗ್ಗಳು ಇರೋದನ್ನು ಕಾಣಿಸ್ಬಹುದು. ನಾವು ಇಲ್ಲಿ ಲಾನ್ ಇರೋದನ್ನು ಕೂಡ ನಾವು ನೋಡಬಹುದು. ತುಂಬ ಸುಂದರವಾಗಿರುವಂತಹ ಪ್ರದೇಶವನ್ನು ಅವ್ರು ನಿರ್ಮಿಸ್ಕೊಂಡಿಟ್ಟಿದ್ರು. ಆದರೆ ಅದು ಉಗ್ರರ ಅಡಗುತಾಣ. ಆ ಅಡಗುತಾಣ ಮೊದಲು ಆಗಿತ್ತು, ನಂತರ ಆಗಿದ್ದು. ಇಲ್ಲಿ ಏನಾದರೂ ಇತ್ತಾ ಇಲ್ವಾ ಈ ಪ್ರಶ್ನೆ ನಮ್ಮನ್ನ ಕಾಡ್ತಾ ಇದೆ. ಸೊ ಇಲ್ಲಿ ಈ ಅಡಗುತಾಣದ ಮೇಲೆ ಅಟ್ಯಾಕ್ ಆದ ನಂತರ ಸಾಕಷ್ಟು ಪ್ರಮಾಣದಲ್ಲಿ ಅಲ್ಲಿ ಇದ್ದಂತಹ ಟೆರರಿಸ್ಟ್ಗಳನ್ನು ಯಾರೆಲ್ಲ ಟ್ರೈನಿಂಗ್ ಪಡ್ಕೊಳ್ತಾ ಇದ್ರೋ, ಯಾರೆಲ್ಲ ಟೆರರಿಸಮ್ನಲ್ಲಿ ಪರಿಣಿತಿಯನ್ನು ಹೊಂದಿದ್ರೋ, ಯಾರೆಲ್ಲ ಟೆರರಿಸಮನ್ನು ಬೋಧಿಸ್ತಾ ಇದ್ರೋ ಅವರೆಲ್ಲರೂ ಕೂಡ 72 ಹೂರ್ ಅಂತ ಅಂತಾರಲ್ಲ, ಮೋಸ್ಟ್ಲಿ ಅವ್ರ ಹತ್ರ ಹೋಗಿದ್ದಾರೆ. ಇನ್ನು ಭಾರತದ ಮೇಲೆ ಇನ್ನು ಸುಭಾನಲ್ಲಾ ಮಸ್ಜಿದ್ನ ದೃಶ್ಯವನ್ನ ಸದ್ಯಕ್ಕೆ ಗಮನಿಸ್ತಾ ಇದ್ದೀರಿ. ಸೊ ಸುಭಾನಲ್ಲಾ ಮಸ್ಜಿದ್ ಮೊದಲು ಇದ್ದಿದ್ದು ಹೀಗೆ. ಇಲ್ಲಿ 5 ಗುಂಬಜ್ ಅನ್ನ ನಾವು ಗಮನಿಸಬಹುದು. ತುಂಬಾ ದೊಡ್ಡದಾಗಿರುವಂತಹ ಮಸ್ಜಿದ್ ಅದು. ಆ ನಂತರ ಆಗಿರುವಂತಹ ಚಿತ್ರಣ ಹೀಗೆ. 2 ಗುಂಬಜ್ ಇದಾವೆ, 3 ಗುಂಬಜ್ನ ಅಲ್ಲಿ ಹೊಡೆದುರುಳಿಸಲಾಗಿದೆ. ಭಾರತದ ಏರ್ ಸ್ಟ್ರೈಕ್, ಪ್ರತೀಕಾರದ ಏರ್ ಸ್ಟ್ರೈಕ್ನಲ್ಲಿ ನಿರ್ಮಾಣಗೊಂಡಿರುವಂತಹ ಚಿತ್ರಣ ಇದು. ಸೊ ಈಗ ಮತ್ತೊಂದು ವಿಜುವಲ್ ಗಮನಿಸ್ತಾ ಇದ್ದೀರಿ. ಬಹಾವಲ್ಪುರ್ನಲ್ಲಿ ನಡೆದಿರುವಂತಹ ದಾಳಿಯ ದೃಶ್ಯ ಇದು. ಎಲ್ಲೆಲ್ಲಿ ಅಟ್ಯಾಕ್ ಆಯಿತು ಅಂತ ಹೇಳಿ ನಾವು ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಇಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಬಹಾವಲ್ಪುರ್ನ ಕಂಪ್ಲೀಟ್ ದೃಶ್ಯ ಇದು. ಇದು ಮೊದಲಿಗೆ ಸುಭಾನಲ್ಲಾ ಮಸ್ಜಿದ್ 5 ಗುಂಬಜ್ ಇದ್ದಿದ್ದು, 2 ಗುಂಬಜ್ ಉಳ್ಕೊಂಡ್ವು, 3 ಗುಂಬಜ್ ಅಲ್ಲಿ ನೆಲಕ್ಕುರುಳಿದಾವೆ, ಬಿದ್ದಿದ್ದಾವೆ. ಒಳಗಡೆಯ ಚಿತ್ರಣ ಕೂಡ ತುಂಬಾನೇ ಭೀಕರವಾಗಿತ್ತು, ಯಾಕಂದ್ರೆ ಅಲ್ಲಿ ಈ ನರರಾಕ್ಷಸರು ಸತ್ತು ಬಿದ್ದಿದ್ರು. ಇನ್ನು ಈ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಅಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಲ್ಲ, ಅಲ್ಲಿ ಆಕ್ಚುಲಿ ಒಂದು ಕಟ್ಟಡ ಇತ್ತು. ಆದರೆ ಈಗ ಕಟ್ಟಡ ಇತ್ತೋ ಇಲ್ವೋ ಏನೂ ಗೊತ್ತಿಲ್ಲ. ಓಕೆ, ಒಂದು ಕಡೆ ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇರುವಂತಹ ವಿಜುವಲ್ ನೋಡ್ತಾ ಇದ್ದೀರಿ, ಮತ್ತೊಂದು ಕಡೆ ಲೈವ್ ವಿಜುವಲ್. ಈಗ ಪರಿಸ್ಥಿತಿ ಅಲ್ಲಿನ ಹೇಗಿದೆ, ಅಟ್ಯಾಕ್ ಆದ ನಂತರ ಹೇಗಾಗಿದೆ ಅಲ್ಲಿನ ಚಿತ್ರಣ ಅನ್ನೋದನ್ನು ಕೂಡ ನೀವು ಗಮನಿಸಬಹುದಾಗಿದೆ. ಈಗ ಸದ್ಯಕ್ಕೆ ಪಾಕಿಸ್ತಾನ ಸೇನೆ ಅದನ್ನು ಸುಪರ್ದಿಗೆ ತೆಗೆದುಕೊಂಡಿದೆ. ಆ ಭಾಗಕ್ಕೆ ಯಾರಿಗೂ ಕೂಡ ಹೋಗೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇಲ್ಲ. ಸೊ ಈ ರೀತಿಯಾಗಿರುವಂತಹ ಚಿತ್ರಣ ಬಹಾವಲ್ಪುರದ ದಾಳಿಯ ನಂತರ ನಿರ್ಮಾಣಗೊಂಡಿರುವಂಥದ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.